ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಿಂದೆ ರಾಮಾಯಣದಲ್ಲಿ ವಾನರ ಸೇನೆ ಸಮುದ್ರದಲ್ಲಿ ಸೇತುವೆ ಕಟ್ಟಿದ್ದು ನಿಮಗೆಲ್ಲ ಕೇಳಿರ್ತೀರ. ಇಲ್ಲೂ ಕೂಡ ಅದೇ ಥರ ಮರಳು ಮಾಫಿಯಾ ಮಾಡ್ತಕ್ಕಂಥ ದಂಧೆಕೋರರು ತಮಗೆ ಬೇಕು ಅಂತ ತಾವೇ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಅನಧಿಕೃತವಾಗಿ. ಎಲ್ಲಿ ಅಂತಂದರೆ ಗಣಿ ಸಚಿವರ ತವರು ಜಿಲ್ಲೆನಲ್ಲೇ ದಾವಣಗೆರೆ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ. ಎಸ್ ಮಲ್ಲಿಕಾರ್ಜುನ್ ತವರಲ್ಲೇ ಅಕ್ರಮ ಮರಳು ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅನಧಿಕೃತವಾಗಿ ಸೇತುವೆ ನಿರ್ಮಾಣ ಸರ್ಕಾರ ಮಾಡಿರೋದಲ್ಲ ಇದು. ಹೊನ್ನಾಳಿ ನ್ಯಾಮತಿ ತಾಲೂಕಿನ ಗಡಿ ಭದ್ರಾವತಿ ಗಡಿಯಲ್ಲಿ ದಂಧೆ ನಡೆದಿರೋದು. ತೋಟಗಳಲ್ಲಿ ಮರಳನ್ನು ಸ್ಟಾಕ್ ಮಾಡಿ ಲಾರಿಗಳ ಮುಖಾಂತರ ಶಿಫ್ಟ್ ಮಾಡ್ತಾರಂತೆ. ಅಧಿಕಾರಿಗಳಿಗೆಲ್ಲ ಗೊತ್ತು, ಆ ಸೇತುವೆ ನಿರ್ಮಾಣ ಮಾಡ್ಕೊಂಡಿರೋದು ಗೊತ್ತು, ಇವರು ಮರಳು ಸ್ಟಾಕ್ ಮಾಡ್ಕೊಂಡಿರೋದು ಗೊತ್ತು. ಕದ್ದು ಮುಚ್ಚಿ ಏನು ಮಾಡ್ತಿಲ್ಲ, ಅವರು ಬಿಂದಾಸಾಗೆ ಮಾಡ್ತಾ ಇದ್ದಾರೆ. ಯಾವ ಅಧಿಕಾರಿಗಳು ರೇಡ್ ಮಾಡಿಲ್ಲ, ಯಾರೂ ಪ್ರಶ್ನೆನೂ ಮಾಡಿಲ್ಲ. ಯಾಕೆ ಅಂದರೆ ಎಲ್ಲರೂ ಶಾಮೀಲು. ಅವ್ರಿಗಷ್ಟು ಇವ್ರಿಗಷ್ಟು ಅಂತ ಕಮಿಷನ್ ಹೋಗೋದ್ರಿಂದ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಒಟ್ಟಿನಲ್ಲಿ ಭೂಮಿಯನ್ನು ಬಗೆದು ಗಣಿಗಾರಿಕೆ ಮಾಡಿಕೊಂಡು ಮರಳು ತೆಗೆದು ಆ ತೆಗೆದ ಮರಳನ್ನು ಆ ದಡದಲ್ಲೇ ಫಿಲ್ಟ್ರ್ ಮಾಡ್ತಾರೆ. ಅಲ್ಲೇ ನಿಮಗೆ ಟ್ರ್ಯಾಕ್ಟರ್ಗಳು ಬರ್ತವೆ, ಅಲ್ಲೇ ಲಾರಿಗಳು ಬರ್ತವೆ, ಅಲ್ಲೇ ಎಲ್ಲ ಮುಗಿಸ್ಕೊಂಡು ಅದನ್ನು ತೊಗೊಂಡೋಗಿ ಸ್ಟಾಕ್ ಮಾಡಿ ಇಟ್ಕೋತಾರೆ ತೋಟದ ಮನೆಯಲ್ಲಿ. ಎಲ್ಲವೂ ಕಣ್ಣೆದುರಿಗೆ ನಡೀತಾ ಇದ್ರು. ಅಧಿಕಾರಿಗಳು ಮಾತ್ರ ಯಾರೂ ತುಟಿಕ್ ಪಿಟಿಕ್ ಅಂತಿಲ್ಲ. ಅಕ್ರಮ ಮರಳು ದಂಧೆ ನೋಡಿ, ಟಿಪ್ಪರ್ ಲಾರಿ ಓಡಾಡ್ತಾ ಇದೆ, ಮರಳು ಫಿಲ್ಟರ್ಗಳನ್ನ ಇಟ್ಕೊಂಡಿದ್ದಾರೆ, ಎಲ್ಲ ಅಲ್ಲೇ ಆಗ್ತಾ ಇದೆ. ಈಗ ಮರಳು ಮಾಫಿಯಾ ದೊಡ್ಡದಾಗಿ ಈಗ ಶಿವಮೊಗ್ಗ ಮತ್ತು ದಾವಣಗೆರೆ ಗಡಿ ಭಾಗದಲ್ಲಿ ದೊಡ್ಡದಾಗಿ ಹರಡ್ತಾ ಇದೆ. ಅದನ್ನು ಅಧಿಕಾರಿಗಳು ಗಮನಕ್ಕಿದ್ರು, ಅವರು ಅದನ್ನು ತೀವ್ರವಾಗಿ ತಗೊಂಡರೋ ಏನಿಲ್ಲೋ ಗೊತ್ತಿಲ್ಲ. ಅವರು ಹೊಸದಾಗಿ ಸೇತುವೆನೇ ನಿರ್ಮಾಣ ಮಾಡಿಕೊಂಡು ಅದರೊಳಗೆ ಲಾರಿಗಳನ್ನೆಲ್ಲ ಅಡ್ಡಾಡಿಸ್ಕೊಂಡು ಅಲ್ಲೊಂದು ಬಾವಿ ಥರ ಮಾಡಿ ಫಿಲ್ಟ್ರು ಥರ ಬಾವಿ ಥರ ಮಾಡಿಕೊಂಡು ಅಷ್ಟಕ್ಕೊಂದೆಲ್ಲ ಮಾಡೋ ತನಕ ಅಧಿಕಾರಿಗಳು ಗಮನಕ್ಕಿದ್ದಿಲ್ವ? ಇದು ಸಾಮಾನ್ಯ ಜನ ಈಗ ಸಾವಿರಾರು ಜನ ಅಡ್ಡಾಡ್ತಾರೆ. ಈಗ ಅಲ್ಲಿ ಮಣ್ಣು ಕುಸಿತ ಬರ್ತದೆ, ಕುಸಿದು ಬಿದ್ದು ಈಗ ಜನಗಳಿಗೆ ಏನಾರು ಆದ ತೊಂದರೆ ಅದೇ ಯಾರು ಹೊಣೆ? ಈಗ ಇಷ್ಟು ದಿನ ಒಂದು ಸೇತುವೆ ಕಟ್ಟೋ ತನಕ ಅಧಿಕಾರಿಗಳಿಗೆ ಗಮನಕ್ಕಿಲ್ಲ ಅಂದರೆ ಇದನ್ನು ಯಾರು ಕೇಳಬೇಕು? ಅಧಿಕಾರಿಗಳು ಕೇಳಬೇಕು, ಏನು ಜನಸಾಮಾನ್ಯರಿಗೆ ಕೇಳಬೇಕು, ಯಾರಿಗೆ ಕೇಳಬೇಕು? ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ತುಂಗಭದ್ರಾ ನದಿ ಪಾತ್ರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವಂತಹ ಈ ಅಕ್ರಮ ಮರಳು ದಂಧೆ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಒಂದು ಅಕ್ರಮವಾಗಿ ಸೇತುವೆಯನ್ನೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ಯಾವ ಜಿಲ್ಲೆಯದು ಅನ್ನೋಕ್ಕಿಂತ ಈ ನದಿ ಪಾತ್ರ ಪ್ರದೇಶ ಶಿವಮೊಗ್ಗ ಜಿಲ್ಲೆಯದು ಅಥವಾ ದಾವಣಗೆರೆ ಜಿಲ್ಲೆಯದು ಅನ್ನೋಕ್ಕಿಂತ ಸರ್ಕಾರದ ಸಂಪತ್ತು. ಈ ನದಿ ನಮ್ಮ ನೈಸರ್ಗಿಕ ಸಂಪತ್ತು. ಇಲ್ಲಿ ಅಕ್ರಮವಾಗಿ ನೀರಿನಲ್ಲಿರುವ ಬಿಹಾರದಿಂದ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಬಂದು ನೀರಲ್ಲಿರುವ ಮರಳನ್ನ ತಕ್ಷಣ ದೋಣಿಯ ಮೂಲಕ ದಂಡೆಗೆ ತರಿಸೋದು, ಆ ಬದಿಯಲ್ಲಿರುವಂತಹ ಮರಳನ್ನ ಈ ಕಡೆ ಮತ್ತೆ ತರಲಿಕ್ಕೋಸ್ಕರ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮರಳನ್ನು ಸೇತುವೆಯನ್ನು ನಿರ್ಮಾಣ ಮಾಡಿಕೊಂಡಿರುವಂಥ ವಿಚಾರವಾಗಲಿ, ಇದು ಯಾವುದೂ ಸಹ ನಮ್ಮ ಎರಡೂ ಜಿಲ್ಲೆಯ ಅಧಿಕಾರಿ